ಬಾಯ್ ಏನು ಲೀನ್ ನೋಡಿಬೋದು ರೀ ಗಾಡಿ ಮೇಲೆ ಅಡ್ವೆಂಚರ್ ಇದ್ರೂ ಈ ನಮ್ಮನ್ನು ಲೀನ ಆ್ಯಂಡ್ GST ಅದೆಲ್ಲ ಕಡಿಮೆ ಆಗಾನ ಈಗ ಒಂದು 20,000 ತನಕ ಕಡಿಮೆ ಆಗ್ಯದ. ಮುಂದೆ ಹೋಗೋಣ ನಿಮಗೆ ಇದು ಬ್ಯೂಟಿಫುಲ್ ಸೆಟಪ್ ಮಾಡ್ತದೆ. ಆ್ಯಕ್ಚುಲಿ ಇದು KTM ಒಳಗೆ ರ್ಯಾಲಿ ಬೈಕ್ ಬರ್ತದೆ, ಅದರ್ಲಿಂತ ಇನ್ಸ್ಪೈರ್ಡ್ ಆಗ್ಯದ. ಕ್ವಿಕ್ ಶಿಫ್ಟರ್ ನನಗೆ ಚಂದ ಯೂಸ್ ಮಾಡ್ಲಿಕ್ಕೆ ಹೊಂಟಿಲ್ಲ, ಏನು ಇದ್ರಾಗ ಪ್ರಾಬ್ಲಮ್ ಅದ ಗೊತ್ತಿಲ್ಲ. ಬಟ್ ಕ್ವಿಕ್ ಶಿಫ್ಟರ್ ನನಗೆ ಯಾಕೋ ಸ್ವಲ್ಪ ಹಾರ್ಡ್ ಅನ್ನಿಸ್ಲತ್ತದ. ನೀವು ಎಕ್ಸ್ಪಲ್ಸ್ನಾಗ ನೋಡಿರ್ತೀರಿ, ಅದ್ರಾಗೂ ಭಾಳ ಸಮೀಪ ಕೊಟ್ಟಿರ್ತಾರೆ ಹ್ಯಾಂಡಲ್ ಬಾರಿಂದ ಮಿರರ್. ಸೆಟ್ಟಿಂಗ್ಸ್ ಇಲ್ಲೆಲ್ಲ ಫ್ರೀವೇಟ, ಕಿಕ್ ಶಿಫ್ಟರ, ಕನೆಕ್ಟಿವಿಟಿ, ಶಿಫ್ಟ್ ಲೈಟ, ಕ್ಲಾಕ, ಡೇಟಾ. ಯಾರಂತಾರೀ ಇದು ಅಡ್ವೆಂಚರ್ ಗಾಡಿ ಅದ ಅಂಥೇಳಿ. ನಮಸ್ಕಾರ ಪಬ್ಲಿಕ್, ಬ್ಯಾಕ್ ವಿತ್ ಮತ್ತೊಂದು ರಿವ್ಯೂ. ಸೊ ಇವತ್ತು ನೋಡ್ತೀವಿ ನೋಡ್ರಿ ನಮ್ಮ KTM ಇಂದು ಅಡ್ವೆಂಚರ್ 250. ಸೊ KTMದವರು ಅಡ್ವೆಂಚರ್ 250 ತಂದು ಭಾಳಷ್ಟು ಚಂದ ಮಾಡ್ಯಾರ. ಮೊದಲು ಬರೀ 390 ಅಷ್ಟೇ ಬರ್ತಿತ್ತು, ಬಟ್ 250 ತಂದು ಒಂದು ರೆವಲ್ಯೂಷನ್ನೇ ತಂದಾರ ಅಂತ ತಿಳ್ಕೊರಿ ಅಡ್ವೆಂಚರ್ ಸೆಗ್ಮೆಂಟ್ನಾಗ. ಇವತ್ತು ಇದು ಗಾಡಿ ಯಾರ್ದದ ಅಂದ್ರೆ ನಮ್ಮ ಗುರುವಣ್ಣವ್ರದ. ಸೊ ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಈ ಗಾಡಿ ತಂದು ಕೊಟ್ಟಿದ್ದಕ್ಕೆ. ಒಂದೇ ಮೆಸೇಜ್ ರೀ, ಸಿಂಗಲ್ ಮೆಸೇಜ್, ಅಣ್ಣ ನಿಮ್ಮ ರಿವ್ಯೂ ಮಾಡ್ತೀನಿ ಗಾಡಿ ಅಂತ ಹೇಳಿ ವಿತೌಟ್ ಎನಿ ಸೆಕೆಂಡ್ ಕ್ವಶನ್ ಗಾಡಿ ತಂದು ಕೊಟ್ಟಾರ. ಅವ್ರು ನನಗೆ ಖೂನೇ ಇಲ್ಲ ರೀ, ಕಲಬುರಗಿದವ್ರ ಅಂತ ಹೇಳಿ ಫಾಲೋ ಬ್ಯಾಕ್ ಮಾಡಿದೆವು. ಸೊ ಇವತ್ತು ನೋಡ್ರಿ ರಿವ್ಯೂ ಕೊಟ್ಟಾರ ಗಾಡಿ. ಒಂದೇ ಮಾತಿಗೆ ರೀ ಬರ್ರಿ ಸ್ಟಾರ್ಟ್ ಮಾಡಮಂತ ರಿವ್ಯೂ. ಸೊ ಇದ್ರ ಆನ್ ರೋಡ್ ಪ್ರೈಸ್ ನೋಡ್ರಿ, ಇವ್ರು ತೊಗೊಂಡಾಗ 3.1 lakhs ಇತ್ತಂತ. ಆ್ಯಂಡ್ GST ಅದೆಲ್ಲ ಕಡಿಮೆ ಆಗಾನ ಈಗ ಒಂದು 20,000 ತನಕ ಕಡಿಮೆ ಆಗ್ಯದ. ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ, ಬಟ್ 20,000 ಮ್ಯಾಟರ್ ಆಗ್ತದೆ ರೀ. ಇಂಥ ದೊಡ್ಡ CC ಗಾಡಿಗಳನ್ನ 20,000 ಮ್ಯಾಟರ್ ಆಗ್ತದೆ. ಸೊ ಇದು ಮುಂದಲಿಂತ ನೋಡಿದ್ರೆ ನಿಮಗೆ ಭಾಳ ಅಂದ್ರೆ ಭಾಳ ಬಲ್ಕಿ, ಮಸ್ಕ್ಯುಲರ್ ಆ್ಯಂಡ್ ಬ್ಯೂಟಿಫುಲ್ ಕಾಣುತ್ತದೆ. ಇದ್ರ ಕಾಂಪಿಟೇಟರ್ಸ್ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಅದ, SD, ಎಕ್ಸ್ಪಲ್ಸ. ಬಟ್ ಬೆಸ್ಟ್ ಇನ್ ದ ಸೆಗ್ಮೆಂಟ, ಪ್ರೀಮಿಯಮ್, ಲುಕ್ಸ, ಬ್ಯಾಜಿಂಗ ಇವೆಲ್ಲ ನೋಡಿದ್ರು ನಿಮಗೆ ಈ ಗಾಡಿ ಅಷ್ಟೇ ಇಷ್ಟ ಆಗ್ತದೆ. ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರೈಸ್ ಹೈಕ್ ಅದ, ಬಟ್ ಅದು ನಿಮಗೆ ಪ್ರೀಮಿಯಮ್ನೆಸ್ ನೀವು ಗಾಡಿ ಓಡಿಸಾಗ ನೀವು ಗಾಡಿ ಅದರ್ಲಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗೇ ಆಗ್ತದೆ. ಸೊ ಇದ್ರಾಗ ಕಲರ್ಸ್ ಒಂದು 2-3 ಬರ್ತಾವೆ. ಅದ್ರಾಗ ಇದು ಒಂದು ವೈಟ್ ಕಲರ್ ಒಂದದ, ಆರೆಂಜ್ ಕಲರ್ ಒಂದದ. ಸೊ ನನಗೂ ಇದೇ ವೈಟ್ ಕಲರ್ ಇಷ್ಟ ಅದ. ಆ್ಯಕ್ಚುಲಿ ನಾನು ಇದು ತೊಗೋಬೇಕಂತ ಅನ್ಕೊಂಡಿನಿ. ಫ್ಯೂಚರ್ನಾಗ ನೋಡೋಮಿನ ಏನೇನಾಗ್ತದೆ. ಫಸ್ಟಿಗೆ ನೋಡ್ರಿ ಇದ್ರ ಮುಂದೆ ಹೋಗೋಣ ನಿಮಗೆ ಇದು ಬ್ಯೂಟಿಫುಲ್ ಸೆಟಪ್ ಮಾಡ್ತದೆ. ಆ್ಯಕ್ಚುಲಿ ಇದು KTM ಒಳಗೆ ರ್ಯಾಲಿ ಬೈಕ್ ಬರ್ತದೆ, ಅದರ್ಲಿಂತ ಇನ್ಸ್ಪೈರ್ಡ್ ಆಗ್ಯದ. ಸೊ LED ಸೆಟಪ್ ಅದ. ನೈಟ್ ಥ್ರೋ ಚಂದ ಅದ ರೀ ಕಂಪೇರ್ ಟು ಬೇರೆ CC ಬೇರೆ ಸೆಗ್ಮೆಂಟ್ ಗಾಡಿನಾಗ. ಇದರ ಹೆಡ್ಲೈಟ್ ಭಾರಿ ಅದ. ಆ್ಯಂಡ್ ಇದು ಬೀಗ್ ನೋಡ್ರಿ ಭಾಳ ಸ್ಟ್ರಾಂಗ್ ಅದ. ಇದು ನಿಮ್ಗೆ ನೋಡೋಕೆ ಅಷ್ಟೇ ಸ್ವಲ್ಪ ವೀಕ್ ಕಾಣ್ತದೆ, ಬಟ್ ಭಾಳ ಸ್ಟ್ರಾಂಗ್ ಅದ. ಆ್ಯಂಡ್ 390ನಾಗೆಲ್ಲ ಇದು ಕೊಡಲ್ ಹೋಗಿರಿ ಹಗರ್. ಸೊ ಅದರ್ಲಿಂತ ಭಾಳಷ್ಟು ಕೆಸರದೆಲ್ಲ ಸಿಡಿಲತ್ತಿತ್ತು. ಯೋಚನೆ ಮಾಡಿ ಮತ್ತೆಲ್ಲ ಕಂಪ್ಲೇಂಟ್ ಆದಮೇಲೆ ಎಲ್ಲ ಮಾಡಿದ್ಮೇಲೆ ಈಗ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡೋರು 250ನಾಗೂ 390ನಾಗೂ. ಆ್ಯಂಡ್ ಇವು ಇಂಡಿಕೇಟರ್ಸ್ ನೋಡ್ರಿ. ಸೊ ಮುಂದಿನ ನೋಡಿದ್ರೆ ನಿಮ್ಗೆ ಏನೂ ಕಡಿಮೆ ಅನ್ಸಲ್ಲ, ಫುಲ್ ಬ್ಯೂಟಿಫುಲ್ ಗಾಡಿ ಕಾಣಿಸ್ತದೆ, ಬಲ್ಕಿ ಗಾಡಿ ಕಾಣಿಸ್ತದೆ. ಇದರ ಸಸ್ಪೆನ್ಷನ್ ನೋಡ್ರಿ WP Apex ಇಂದವ. ಆ್ಯಂಡ್ ಇಲ್ಲಿ ಪ್ರೊಟೆಕ್ಷನ್ ಕೊಟ್ಟಾರ ನೋಡ್ರಿ, ಫೈಬರ್ದದ ಇದು. ಆ್ಯಂಡ್ ಅಫ್ಕೋರ್ಸ್ ABS ಅದ. ಅನ್ಸಿದ ಮಟ್ಟಿಗೆ ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ಇಲ್ಲ, ಇದಿರ್ಬೋದು ನನಗೆ ಗೊತ್ತಿಲ್ಲ. ಟಯರ್ಸ್ ನೋಡ್ರಿ, ಅಪೋಲೋ ಟಯರ್ಸ್ ಅವ, ಸೆಕ್ಷನ್ 100/90. ಈ ಫ್ರಂಟ್ಲಿಂದ ಲುಕ್ ನೋಡೋದು ನಿಮ್ಗೆ ಎದುರು ನೋಡ್ರಿ ಏನು ಭಾರಿ ಕಾಣುತ್ತೆ. ಫ್ರಂಟ್ ಲುಕ್ರನ ಯಾವುದೇ ಗಾಡಿ ತೋರಿಸಿಲ್ಲ, ಬಟ್ ಈ ಗಾಡಿದು ಹೆಂಗಂದ್ರೆ ನಾ ಸ್ಟನ್ ಬಿಡ್ಲತ್ತೀನಿ ಅಂತ ತಿಳ್ಕೊರಿ. ಈ ಗಾಡಿ ನೋಡ್ಕೋತ ಇಲ್ಲೆಲ್ಲ ಸ್ವಲ್ಪ ಎಕ್ಸ್ಪೋಸ್ಡ್ ಇದ್ದಿದ್ದದ. ಸ್ವಲ್ಪ ಇಲ್ಲಿ ರೇಡಿಯೇಟರ್ ಗಾರ್ಡ್ ಅದು ಏನೂ ಇಲ್ಲ ಜಾಸ್ತಿ, ಸುಮ್ಮ ಹೆಸರಿಗೆ ಕೊಟ್ಟಾರಷ್ಟೇ. ಇಲ್ಲಿ ತಳ ನೋಡ್ರಿ ಇಂಜಿನ್ ಪ್ರೊಟೆಕ್ಷನ್ ಅದೆಲ್ಲ ಕೊಟ್ಟಾರ. ನೀವು ಎಕ್ಸ್ಪಲ್ಸ್ನಾಗ ನೋಡಿರ್ತೀರಿ, ಅದ್ರಾಗೂ ಭಾಳ ಸಮೀಪ ಕೊಟ್ಟಿರ್ತಾರೆ ಹ್ಯಾಂಡಲ್ ಬಾರಿಂದ ಮಿರರ್. ಇದ್ರಾಗೂ ಭಾಳ ಸಮೀಪ ಕೊಟ್ಟಾರ. ಆ್ಯಂಡ್ ಇದ್ರಾಗ ಸ್ಲಿಪ್ಪರ್ ಕಚ್ ಬರ್ತದೆ, ನಕಲ್ ಗಾರ್ಡ್ಸ್ ಅವ ರೀ ಇದು. ಬಟ್ ಇದು ಫೈಬರ್ದವ. ಎಕ್ಸ್ಪಲ್ಸ್ನಾಗ ಹೆಂಗೆ ಮೆಟಲ್ದಿದ್ದು ಅದ್ರಾಗ ಹಿಂಗಿಲ್ಲ. ಇದ್ರ ಸ್ವಿಚಸ್ ನೋಡ್ರಿ ಎಷ್ಟು ಪ್ರೀಮಿಯಮ್ ಕಾಣತ್ತವ. ಇಲ್ಲೆಲ್ಲ ಇದ್ರ ಮೀಟರಿನ ಕಂಟ್ರೋಲ್ಸ್ ಅವ, ಇಂಡಿಕೇಟರ್ಸ್, ಹಾರ್ನ. ಇದು ಕೀ ತೋರಿಸಿ ನೋಡ್ರಿ, ವೇವ್ ಕೀ ಅಂತಾರೆ ನೋಡ್ರಿ. ಸೊ ಇಲ್ಲೆಲ್ಲ ನಿಮಗೆ ಹಿಂಗೆ ಕಾಣ್ಬಿಡ್ತದೆ ಅಂತ ತಿಳ್ಕೊರಿ. ನೀವು ಆಫ್ ರೋಡ್ ಮಾಡೋಕೆ ಅದ್ರಾಗೆಲ್ಲ ಭಾರಿ ಈಸಿ ಆಗ್ತದೆ. ಆ್ಯಂಡ್ ಇಲ್ಲಿ ಕಿಲ್ ಸ್ವಿಚ್ ಕೊಟ್ಟಾರ. ಮೀಟರ್ ಸ್ಟಾರ್ಟ್ ಮಾಡಿ ತೋರಿಸಿ ನೋಡ್ರಿ, ರೆಡಿ ಟು ರೇಸ್. ನನಗೆ ಅನ್ಸಿದ ಮಟ್ಟಿಗೆ KTMನಾಗ ದಿ ಮೋಸ್ಟ್ ಬ್ಯೂಟಿಫುಲ್ ಅಂದ್ರೆ ಇದೇ ಮೀಟರ್. ಆ್ಯಂಡ್ ಇದು ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸ್ಕೊಂಡ್ರೆ ಇದ್ರಾಗ ಬರಲ್ಲ ಸ್ಟಾಕ್ನಾಗ. ಈ ಮೀಟರ್ನಾಗ ಭಾಳಷ್ಟು ಕಂಟ್ರೋಲ್ಸ್ ಅವ, ಮೆನ್ಯೂ ಅದು ಇದು. ಇಲ್ಲಿ ನೋಡ್ರಿ ಮೋಟರ್ ಸೈಕಲ, ಇನ್ಫೋ, ಸೆಟ್ಟಿಂಗ್ಸ್ ಇಲ್ಲೆಲ್ಲ ಫ್ರೀವೇಟ, ಕಿಕ್ ಶಿಫ್ಟರ, ಕನೆಕ್ಟಿವಿಟಿ, ಶಿಫ್ಟ್ ಲೈಟ, ಕ್ಲಾಕ, ಡೇಟಾ. ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡಲ್ಲ. ಇದ್ರ ಬಗ್ಗೆ ಎಲ್ಲ ಭಾಳಷ್ಟು ಜನ ಭಾಳಷ್ಟು ರಿವ್ಯೂ ಮಾಡ್ಯಾರ. ಆ್ಯಂಡ್ ಇಲ್ಲಿ ಸಸ್ಪೆನ್ಷನ್ ನೋಡ್ರಿ ಅಡ್ಜಸ್ಟಬಲ್ ಇಲ್ಲ. ಅಡ್ವೆಂಚರ್ 390Sನಾಗ ಅದ್ರಾಗ ಹೋಗ್ತೀರ ಅಂತಂದ್ರೆ ಸಸ್ಪೆನ್ಷನ್ ನಿಮಗೆ ಅಡ್ಜಸ್ಟಬಲ್ ಸಿಗ್ತಾವೆ. ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡ್ರಿ 14.5 ಲೀಟರ್ಸ್ ಅದ. ಸೊ ಅಡ್ವೆಂಚರ್ ಮಾಡ್ಲಿಕ್ಕೆ ಅದಕ್ಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತದೆ. ಆ್ಯಂಡ್ ಇಲ್ಲಿ ಸೀಟ್ ಕಂಫರ್ಟೇಬಲ್ ಇಲ್ಲ ಅಂತ ಹೇಳಿ ಸೀಟ್ ಕವಲ್ ಹಾಕ್ಯಾರ ಎಕ್ಸ್ಟ್ರಾ. ನಂಗೆ ಅನ್ಸಿದ ಮಟ್ಟಿಗೆ ಇದು ಜಲ್ಲಿಂದದ. ಜಲ್ಲಿಂದದ. ಪೀಲೈನ್ ಕಂಫರ್ಟ್ ಅಷ್ಟಿಲ್ಲ.
ಹಿಂದೆ ಬರ್ತಾ 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 ಸ್ವಲ್ಪ ಸಣ್ಣದಾತು ಅಂತ ತಿಳ್ಕೊರಿ ಗಾಡಿ. ನೀವು ವೀಡಿಯೋಸ್ನಾಗ ಅದ್ರಾಗ ನೋಡೋತ್ತರ ಭಾಳ ಸಣ್ಣದು ಅನ್ನಿಸ್ತದೆ, ಬಟ್ ಎದ್ರಲಿಂದ ನೋಡೋತ್ತರ ಪರ್ಫೆಕ್ಟ್ ಅದ, ಭಾಳ ಸಣ್ಣದಿಲ್ಲ, ಪರ್ಫೆಕ್ಟ್ ಅದ. ಆ್ಯಂಡ್ ಇಲ್ಲಿ ಸೈಡ್ ಸ್ಟ್ಯಾಂಡ್ ನೋಡಿರಿ, ಒನ್ ಟೈಪ್ ಎಲ್ ಶೇಪ್ನಾಗ ಕೊಟ್ಟಾರ, ಉಲ್ಟಾ ಎಲ್ ಕೊಟ್ಟಾರ. ಅಡ್ವೆಂಚರ್ ಗಾಡಿ ಒಳಗೆ ಏನಾಯ್ತು ಅಂದ್ರೆ ಸೈಡ್ ಸ್ಟ್ಯಾಂಡ್ ಒಂದು ಭಾಳ ದೊಡ್ಡ ಹೆಜಲ್ ಅನ್ನಿಸ್ತದೆ. ಸೈಡ್ ಸ್ಟ್ಯಾಂಡ್ ಹಾಕಿ ಗಾಡಿ ಬೀಳ್ತದೇನು ಹಂಗೆ ಹಿಂಗೆ ಅನ್ನಿಸ್ತದೆ, ಬಟ್ ಬೀಳಲ್ಲ. ಆ್ಯಂಡ್ ಇಲ್ಲಿ ಚೈನ್ ಸ್ಪ್ರೊಕೆಟಿಗೆ ಕವರ್ ಇಲ್ಲ, ಸೊ ಮೇಂಟೆನೆನ್ಸ್ ಜಾಸ್ತಿ ಬರ್ತದೆ. ಹಿಂದಿನ ಟೈರ್ ಸೆಕ್ಷನ್ ನೋಡಿರಿ 130/80. ಆ್ಯಂಡ್ ಅಡ್ವೆಂಚರ್ ಗಾಡಿ ಅದಲ್ಲ ರೀ, ಇದ್ರಾಗ ಅಲೋ ವೀಲ್ಸೇ ಬರ್ತಾವೆ. ಏನಾರ ಅದು ಆಫ್ ರೋಡ್ ಗಾಡಿ ಇತ್ತಂದ್ರೆ ಅದ್ರ ಒಳಗೆ ಸ್ಪೋಕ್ಡ್ ವೀಲ್ಸ್ ಬರ್ತಾವೆ. ಈ ಗಾಡಿ ಬಗ್ಗೆ ಹೇಳ್ಕೊತ ಹೋದ್ರೆ ಇದ್ರ ಬ್ಯೂಟಿ, ಇದ್ರ ಗೇರ್ ಶಿಫ್ಟಿಂಗ, ಇದೆಲ್ಲ ರೈಡಿಂಗ್ ಮಾಡ್ಕೊತ ಹೋದ್ರೆ ವೀಡಿಯೋ ಭಾಳ ಅಂದ್ರೆ ಭಾಳ ದೊಡ್ಡದಾದ. ಎಷ್ಟು ಮಿನಿಮಲ್ ಆಗ್ತದೆ ಅಷ್ಟು ಮಿನಿಮಲಾಗಿ ಹೇಳ್ತೀನಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಅಡ್ವೆಂಚರ್ ಅಂಥೇಳಿ ಬ್ಯಾಚಿಂಗ್ ಅದ, ಇಲ್ಲಿನೂ ಬ್ಯಾಚಿಂಗ್ ಅದ. ಇದು ನೋಡ್ರಿ ನಿಮಗೆ KTM ಅಂತ ಅನ್ಸಲೇ ಹಂಗೆ ಕೊಟ್ಟರು ಬ್ಯಾಚಿಂಗ್, ಯಾಕೆ ಹಂಗೆ ಕೊಟ್ಟರು ಗೊತ್ತಿಲ್ಲ. ಇಲ್ಲಿ 250 ಸ್ಟಿಕರ್ಸ್ ನೋಡ್ರಿ, ಇನ್ಬಿಲ್ಟ್ ಅವ ಫೇರಿಂಗ್ನಾಗೆ. ಇದೇನು ಮ್ಯಾಲೆ ಸ್ಟಿಕರ್ ಅಪ್ಲೈ ಬಂದಿಲ್ಲ, ಇನ್ಬಿಲ್ಟ್ ಅದ. PPF ಮಾಡ್ಯಾರ ಅನಿಸ್ತದೆ ನನಗೆ. PPF ಮಾಡ್ಯಾರ. ಇದು ಒಂದು ಸ್ವಲ್ಪ ನನಗೆ ಯಾಕೋ ಮಿಸ್ಟೇಕ್ ಅನ್ನಿಸ್ತು, ಯಾಕಂದ್ರೆ ನೀವು ಬಿದ್ದಾಗ ಕ್ರ್ಯಾಶ್ ಮಾಡಿದಾಗ ಏನಾರ ಇಲ್ಲಿ ಸ್ಕ್ರ್ಯಾಚ್ ಬಿತ್ತಂದ್ರೆ ನೀವು ಪೂರಾ ಫೇರಿಂಗೇ ಚೇಂಜ್ ಮಾಡ್ಬೇಕಾಗ್ತದೆ. ಮ್ಯಾಕ್ ಸ್ಟಿಕರ್ ಇತ್ತಂದ್ರೆ ಸ್ಟಿಕರ್ ತೆಗೆದು ಸ್ಟಿಕರ್ ಅಂಟಿಸ್ಬೋದಾಗಿರ್ತಿತ್ತು, ಬಟ್ ಈಗ ಪೂರಾ ಫೇರಿಂಗೇ ಚೇಂಜ್ ಮಾಡ್ಬೇಕಾಗ್ತದೆ. ಗಾಡಿ ನಡೆಸಿ ನೋಡಿದಾಗ ಆಫ್ ರೋಡ್ ಮಾಡಿ ನೋಡಿದಾಗ ಗೊತ್ತಾಗ್ತದೆ. ಆ್ಯಂಡ್ ಆ್ಯಕ್ಚುಲಿ ಇದು ಪೂರಾ ಪರ್ಫೆಕ್ಟ್ ಆಫ್ ರೋಡ್ ಗಾಡಿ ಅಲ್ಲ, ಬರೀ ಒಂದು ಟೂರಿಂಗ್ ಸಲಕ್ಕೆ, ನಾರ್ಮಲ್ ಆಫ್ ರೋಡ್ ಸಲಕ್ಕೆ. ಯಾಕೆ ಹಿಂಗೆ ಹೇಳತ್ತೀನಿ ಅಂತಂದ್ರೆ ಅಲೋ ವೀಲ್ಸ್ ಕೊಟ್ಟಾರೆ. ನೀವು ಏನಾರ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡ್ತೀರಿ ಅಂತಂದ್ರೆ ಇಲ್ರಿ ಮುಗೀತು ಅಲೋ ವೀಲ್ ಕತಿ. ಆ್ಯಂಡ್ ಇದ್ರ ಇಂಜನ್ ಕಡೆ ಬಂದ್ರೆ ನೋಡ್ರಿ 248cc ಇಂಜನ್ ಅದ, 31 PS, 25 Nm ಟಾರ್ಕ್ ಪ್ರೊಡ್ಯೂಸ್ ಮಾಡ್ತದೆ. ಆ್ಯಂಡ್ ಇಲ್ಲೆಲ್ಲ ನೋಡ್ರಿ ನೀವು ಶಾರ್ಪಾಗಿ ಕೊಟ್ಟಾರೆ, ಯಾಕಂದ್ರೆ ಆಫ್ ರೋಡ್ನಾಗ ಅದ್ರಾಗ ಎಲ್ಲ ಹೆಲ್ಪ್ ಆಲ್ ಅಂತ ಹೇಳಿ ಚಂದ ಗ್ರಿಪ್ ಕೊಡ್ಬೇಕಂತ ಹೇಳಿ. ಎಕ್ಸ್ಪಲ್ಸಿಗೆ ಕಂಪೇರ್ ಮಾಡಿದ್ರೆ ಇದು ಭಾಳ ಅಂದ್ರೆ ಭಾಳ ಮ್ಯಾಸಿವ್ ಅದ ರೀ. ಎಕ್ಸ್ಪಲ್ಸ್ ನೋಡ್ರಿ ನಿಮಗೆ ಭಾಳ ಜಲ್ದಿ ಹಿಂಗೆ ಸ್ಟಾರ್ಟ್ ಆಗೋಣ ಮುಯ್ತದೆ ಅನ್ನೋ ಅನಿಸ್ತದೆ, ಬಟ್ ಇದು ಗಾಡಿ ಹಿಂಗೆ ಎಷ್ಟು ನೋಡ್ಕೊತ ಹೋದ್ರೂ ಈ ಗಾಡಿ ಮುಗಲ್ಲ, ಭಾಳ ದೊಡ್ಡದ ಗಾಡಿ. ಆ್ಯಂಡ್ ಆ ಸೀಟ್ ಹೈಟ್ನು ಆಲ್ಮೋಸ್ಟ್ ಒಂದು 855 mm ತನಕ ಅದ. 825 mm ಅಂತಾರೆ, ಬಟ್ 825 mm ಇಲ್ಲ ರೀ, 855 mm ಅದ. ನಂಗೆ 2 ಆಗ್ತದೆ ರೀ ಗಾಡಿ. ಎಕ್ಸ್ಪಲ್ಸ್ ನಂಗೆ ಫ್ಲ್ಯಾಟ್ ಫುಟ್ ಆಗ್ತಿತ್ತು, ಬಟ್ ಇದು 2 ಆಗ್ತದೆ. ಆ್ಯಂಡ್ ಇದ್ರ ವೇಟ್ ಆಲ್ಮೋಸ್ಟ್ ಒಂದು 180 kgs ತನಕ ಬರ್ತದೆ ನೋಡ್ರಿ. ಎಕ್ಸ್ಪಲ್ಸ್ ಅಪ್ಲೇನೆ, ಬಟ್ ಇದು ಗಾಡಿ ವೇಟ್ ಫೀಲ್ ಆಯ್ತು. ಅದು ಗಾಡಿ ಅಷ್ಟು ವೇಟ್ ಫೀಲ್ ಆಗಲ್ಲ, ಬಟ್ ಈ ಗಾಡಿ ಫೀಲ್ ಆಯ್ತು. ಸೊ ಇನ್ನೊಂದು ಸಲ ನಮ್ಮ ಗುರುವಣ್ಣ ಭಾಳ ಅಂದ್ರೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಒಂದೇ ಮತ್ತೆ ಗಾಡಿ ತಂದು ಕೊಟ್ಟಿದ್ದಕ್ಕೆ ರಿವ್ಯೂ ಮಾಡ್ಲಿಕ್ಕೆ. ಈಗ ರೈಡ್ ಮಾಡಿ ತೋರಿಸ್ತೀನಿ ಅಂತ ಬರ್ರಿ, ಸ್ಟಾರ್ಟ್ ಮಾಡೋಣ ಬರ್ರಿ. ರೆಡಿ ಟು ರೇಸ್. ಏನು ಭಾರಿ ಬರ್ತದೆ ರೀ ಇದು. ಪೂರಾ ನಾ ಫ್ಯಾನ್ ಇದ್ದೀನಿ ಅಂತ ತಿಳ್ಕೊರಿ ನೀವು KTM ಇಂದು. ಆ್ಯಂಡ್ ಇದ್ರಾಗ ಪಿಕ್ ಶಿಫ್ಟರ, ಆಟೋ ಬ್ಲಿಪ್ಪರ ಎಲ್ಲ ಬರ್ತದೆ. ಫಸ್ಟ್ ಒಂದು ಸ್ವಲ್ಪ ರೈಡ್ ಮಾಡ್ತೀನಿ ಅಂತ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಬರ್ರಿ. ಬಾಯ್ ಏನು ಲೀನ್ ನೋಡಿಬೋದು ರೀ ಗಾಡಿ ಮೇಲೆ. ಅಡ್ವೆಂಚರ್ ಇದ್ರೂ ಈ ನಮ್ಮನ್ನು ಲೀನ. ಬರ್ರಿ ಗಾಡಿ ಬಗ್ಗೆ ಮಾತಾಡೋಮಂತ. ಸೊ ಸ್ಟಾಲ್ ಆಲತ್ತು ನೋಡ್ರಿ, ಸ್ಟಾಲ್ ಆಲತ್ತು. ಸೆಕೆಂಡ್ ಗೇರ್ನಾಗ ಸ್ಟಾಲ್ ಆಲತ್ತ. ನೀವು ಸೆಕೆಂಡ್ ಗೇರ್ನಾಗ ಏನಾರ ಜಂಪ್ನಾಗ ಅದ್ರಾಗ ಸ್ಲೋ ಮಾಡಿ ಮತ್ತೆ ಹೋಗ್ಬೇಕಲ್ಲತ್ರಿ ಅಂದ್ರೆ ಸ್ವಲ್ಪ ಸ್ಟಾಲ್ ಆಲತ್ತವ. ಆ್ಯಂಡ್ ಕ್ವಿಕ್ ಶಿಫ್ಟರ್ ನನಗೆ ಚಂದ ಯೂಸ್ ಮಾಡ್ಲಿಕ್ಕೆ ಹೊಂಟಿಲ್ಲ, ಏನು ಇದ್ರಾಗ ಪ್ರಾಬ್ಲಮ್ ಅದ ಗೊತ್ತಿಲ್ಲ. ಬಟ್ ಕ್ವಿಕ್ ಶಿಫ್ಟರ್ ನನಗೆ ಯಾಕೋ ಸ್ವಲ್ಪ ಹಾರ್ಡ್ ಅನ್ನಿಸ್ಲತ್ತದ. ನಾ ಜೆಂಟು ಡ್ಯೂಕ್ 390 ಓಡಿಸಿನಲ್ರಿ, ಅದ್ರಾಗ ನನಗೆ ಅಷ್ಟು ಪ್ರಾಬ್ಲಮ್ ಅನಿಸಿಲ್ಲ. ಬಟ್ ಇದ್ರಾಗ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ಲತ್ತದ. ನನ್ನ ಬಲ್ಲಿ ಪ್ರಾಬ್ಲಮ್ ಅದ ಏನು ಈ ಗಾಡಿನಾಗ ಪ್ರಾಬ್ಲಮ್ ಅದ ಗೊತ್ತಿಲ್ಲ. ಸ್ವಲ್ಪ ಅಂಡರ್ ಪವರ್ ಅನಿಸ್ಲತ್ತದ. ಅಂಡರ್ ಪವರ್ ಯಾವ್ದಕ್ಕೆ ಅನಿಸ್ಲತ್ತ ಅಂದ್ರೆ ನಾನು ಡ್ಯೂಕ್ 390 ಓಡಿಸೇನೆ ರೀ ಫಸ್ಟ್ ಗಾಡಿ. ನಾನು ಫಸ್ಟ್ ಬೈಕ್ ಡ್ಯೂಕ್ ಓಡಿಸಿದ್ದೆ
ಡ್ಯೂಕ್ 390 ಅಂಡರ್ ಪವರ್ ಅನ್ಸೋದು ಏನದು ಹೇಳ್ರಿ, ಅದ್ರಾಗ ಜೆನ್ 2 ಇತ್ತದು. ಸೊ ಕಂಪೇರ್ ಟು ಎಕ್ಸ್ಪಲ್ಸ ದಿ ಬೆಸ್ಟ್ ಅಂತ ತಿಳ್ಕೊರಿ. ಎಂಜನ್ ರಿಫೈನ್ಮೆಂಟ್, ಗೇರ್ ಶಿಫ್ಟಿಂಗ್, ಲೀನ್ ಆ್ಯಂಗಲ್, ಸ್ಪೀಡ್, ಪಿಕಪ್ ಎಲ್ಲರ್ಕಿನ್ನ ಬೆಸ್ಟ್ ಅದ. 3 ಲಕ್ಷ ರೂಪಾಯಿ ಕೊಟ್ಟಿದ್ದು ಪೂರಾ ವಸೂಲಿ ಆಯ್ತು ಅಂತ ತಿಳ್ಕೊರಿ ಈ ಗಾಡಿ ತೊಗೊಂಡ್ರೆ ನೀವು. ಆ್ಯಂಡ್ ಅಫ್ಕೋರ್ಸ್ ನಮ್ಮ KTM ಸರ್ವಿಸರ ದಿ ಬೆಸ್ಟ್ ಅದ ಆಲ್ ಓವರ್ ಇಂಡಿಯಾ. ಆ್ಯಂಡ್ ಈ ಗಾಡಿ ಮೇನಾಗಿ ನಾನು ನಿಮಗೆ ಹೇಳ್ದಲ್ರಿ, ಆಫ್ ರೋಡ್ ಮಾಡ್ಲಿಕ್ಕಲ್ಲ, ಜಾಸ್ತಿ ಟೂರಿಂಗ್ ಫೋಕಸ್ಡ್ ಅದ. ಬಟ್ ಇದು ಗಾಡಿಲ ನೀವು ಆಫ್ ರೋಡ್ನು ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಎಕ್ಸ್ಪಲ್ಸ್ನ ಹೇಳ್ತೀನಿ ನೋಡ್ರಿ, ಎಕ್ಸ್ಪಲ್ಸ್ ಮ್ಯಾಗ ಕುಂತಾಗ ನೀವು ಒಂದು ಅಡ್ವೆಂಚರ್ ಗಾಡಿ ಮ್ಯಾಗ ಕುಂತೀರ ಅಂತ ಹೇಳಿ ಅನಿಸ್ತಿದ್ದಿಲ್ಲ. ಬಟ್ ಈ ಗಾಡಿನ ಕುಂತಾಗ ನಿಮ್ಗೆ ಅಡ್ವೆಂಚರ್ ಅಂತ ಹೇಳಿ ಅನಿಸ್ತದ. ಸ್ವಲ್ಪ ಇಲ್ಲಿ ಆಫ್ ರೋಡ್ ಮಾಡ್ಲಿಕ್ಕೆ ತಂದೀನಿ, ಬಟ್ ಏನೂ ತೆಗೋದು ಇದು ಏನೂ ಫೀಲ್ ಆಗಲ್ಲ ರೀ. ಸಸ್ಪೆನ್ಷನ್ ರೀ ಏಕ್ ನಂಬರ್ ಅದ ಅಂತ ತಿಳ್ಕೊರಿ. ನಾ ಈಗೆ ಹೋಗ್ಬಂದ ನನಗೆ ಹೀಟಿಂಗ್ ಫೀಲ್ ಆಗತ್ತೆ ಗಾಡಿನಾಗ. ಆ್ಯಂಡ್ ಈ ಗಾಡಿನಾಗ ಹೀಟಿಂಗ್ ರಿಫೈನ್ ಮಾಡಿ ಅಂತ ಹೇಳಿ KTMದವ್ರು ಕ್ಲೇಮ್ ಮಾಡ್ತಾರೆ. ಬಟ್ ಈಗ ಫೀಲ್ ಆಗತ್ತದ. ನಾ ಒಂದು 5-10 ಮಿನಿಟ್ಸ್ ಓಡಿಸೀನಿ, ಬಟ್ ಹೈಯರ್ RPMನಾಗ ಓಡಿಸಿನಲ್ರಿ, ಅದಕ್ಕೆ ಫೀಲ್ ಆಗತ್ತದ ನೋಡ್ರಿ. ಏನೂ ಫೀಲ್ ಆಗಲ್ಲ ನಿಮಗೆ. ನೀವು ನಿಮ್ಮ ಬಾಡಿ ಶೇಕ್ ಆಗ್ತದೆ ಗಾಡಿ ಮೇಲೆ ಕುಂತಾಗ, ಬಟ್ ನಿಮಗೆ ಏನೂ ಫೀಲ್ ಆಗಲ್ಲ. ಬ್ಯಾಕ್ ಪೇನ್ ಬರಲ್ಲ, ಶೋಲ್ಡರ್ ಪೇನ್ ಬರಲ್ಲ. ಅಫ್ಕೋರ್ಸ್ ದಿಸ್ ಇಸ್ ಅಡ್ವೆಂಚರ್ ಬೈಕ್. ಈಗ ಜಂಪ್ ಹಾರಿಸಿದ್ರು ಏನೂ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಈ ಬೈಕ್ ಮೇಲೆ ಬೇಕಿದ್ರೆ ನೀವು ಆರಾಮ್ಸೆ ನಿಂತು ಆರಾಮ್ ಹೋಗ್ಬೋದು ನೋಡ್ರಿ. ಈಗ ಜಂಪ್ ಹಾರಿಸ್ತೀನಿ ಇಲ್ಲೊಂದು, ಆರಾಮ್ಸೆ ನೋ ಪ್ರಾಬ್ಲಮ್. ಆ್ಯಂಡ್ ರೈಡರ್ ಕಂಫರ್ಟರ ಏಕ್ ನಂಬರ್ ಅದ. ಸೀಟ್ ನೋಡ್ರಿ ಆರಾಮ ರೈಡರಿಗೆ, ದಪ್ಪ ಇದ್ದವರಿಗೆ, ಶಾರ್ಟ್ ಇದ್ದವರಿಗೆ ಎಲ್ಲರಿಗೂ ನಡೀತದ. ಅವಾಗೆಷ್ಟು ಅಲತ್ತಿತ್ತು, ಬಟ್ ಈಗ ಅಲತ್ತಿಲ್ಲ. ಯಾಕೋ ನಂದೇ ಪ್ರಾಬ್ಲಮ್ ಅನ್ನಿಸ್ತದ ಕ್ಲಚ್ ಬಿಡೋದ್ರಾಗ. ಸೊ ಇಂಥಲ್ಲಿ ರೋಡ್ನಾಗೆಲ್ಲ ನೀವು ಸೊಗದೇ ಬೇಕಾಗಲ್ಲ, ಆರಾಮ್ಸೆ ಗಡ 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 ಮಾಡ್ಕೋತ ಹೋಗ್ಬೋದು. ಟಯರ್ಸ್ನಾಗ ಏನು ಸ್ಟೋನ್ ಅದ, ಮಣ್ಣು ಅದ, ರೋಡ್ ಅದ, ಏನೂ ಮ್ಯಾಟರ್ ಆಗಲ್ಲ ರೀ ಈ ಗಾಡಿಗೆ. ನೋಡ್ರಿ ಆರಾಮ್ಸೆ ಹೋಗ್ಬಿಡ್ಬೋದು. ಆ್ಯಂಡ್ 4th ಗೇರ್ನಾಗ ನಾ ಕ್ರೂಸ್ ಮಾಡತ್ತೀನಿ, ಅದು ಭೀ 30 ಸ್ಪೀಡ್ನಾಗ. ಅದು ಭೀ ಒಂದು ಅಡ್ವೆಂಚರ್ ಬೈಕ್ನಾಗ. ಲವ್ಡ್ ದಿಸ್ ಬೈಕ್ ಬೈ. ಗುರು ಅಣ್ಣವ್ರಿಗೆ ಇನ್ನೊಂದ್ಸಲಿ ಥ್ಯಾಂಕ್ಸ್ ಹೇಳ್ತೀನಿ, ನನಗೆ ಈ ಗಾಡಿ ಫೇಲ್ ಮಾಡೋಕೆ ಕೊಟ್ಟಿದ್ದಕ್ಕೆ. ಈಗ ನಾವು ಒಂದು ಭಾಳ ದೊಡ್ಡ ಕನ್ಫ್ಯೂಷನ್ ಆಗಿದ್ದೀನಿ ರೀ, ಎಕ್ಸ್ಪಲ್ಸ ಏನು ಇದು. ಬಟ್ ಕ್ಲಿಯರ್ ವಿನ್ನರ ಎಲ್ಲದ್ರಾಗ KTM ಅಡ್ವೆಂಚರ್ 215 ಅದ, ಕ್ಲಿಯರ್ ವಿನ್ ಅದ ರೀ ಇದ್ರದ್ದು. ಪಿಕಪ್ ಆಗಲಿ, ಎಲ್ಲ ಆಫ್ ರೋಡ್ ಆಗಲಿ. ಆಫ್ ರೋಡ್ ಅದ್ರಾಗ ಸ್ವಲ್ಪ ಚಂದ ಮಾಡ್ಬೋದು ಅಂತ ಅನ್ನಿಸ್ತದೆ ನನಗೆ. ಯಾರಂತಾರೆ ಇದು ಅಡ್ವೆಂಚರ್ ಗಾಡಿ ಅದ ಅಂತ ಹೇಳಿ? ಒಂದ್ಸಲ ಇದ್ರ ಎಕ್ಸಲೇಟರ್ ಹೇಳೋಣ, ಯಾರಂತಾರೆ ಹೇಳ್ರಿ ಇದು ಅಡ್ವೆಂಚರ್ ಗಾಡಿ ಅದ ಅಂತ ಹೇಳಿ? ಇದ್ರಾಗ ಅದು KTM ಫೀಲಿಂಗ್ ಬರ್ತದೆ ನೋಡ್ರಿ ನಿಮಗೆ. ಒಂದು KTM ಗಾಡಿ ಓಡಿಸ್ತೀರ ಅಂತ ಹೇಳಿ ಫೀಲಿಂಗ್ ಬರ್ತದೆ. ಎಲ್ಲ ಗಾಡಿಗಳ್ನಾಗ ಅದು ಒಂದು DNA ಅಪ್ಲೇ ಬಂದುಬಿಟ್ಟು ಅಂತ ತಿಳ್ಕೊರಿ KTM ಗಾಡಿಗಳಿಂದು. 5th ಗೇರ್ನಾಗ ಎಲ್ಲ ಮಾಡೋದಾಗಲ್ಲ ನಮಗೆ ಕ್ರೂಸ್. 4th ಗೇರ್ನಾಗ ಲಾಸ್ಟ್ 30 ಸ್ಪೀಡ್ ಮ್ಯಾಗ ಮಾಡ್ಲತ್ತಿರ ಕ್ರೂಸ್ ಅಂದ್ರೆ 4th ಗೇರ್ನಾಗ ಲಾಸ್ಟ್. ಅಷ್ಟು ಹೈಯರ್ ಗೇರ್ನಾಗ ನಾವು ಕ್ರೂಸ್ನು ಮಾಡ್ಬೋದು. ಇಂಜಿನಿಗೆ ಭಾಳ ಅಂದ್ರೆ ಭಾಳ ಪ್ರೆಷರ್ ಬೀಳ್ತದೆ. ಆ್ಯಂಡ್ ಇದ್ರ ಆಫ್ ರೋಡ್ ಮೋಡ್ ಅದಲ್ಲ ರೀ, ಆಫ್ ರೋಡ್ ಮೋಡ್ ಹಾಕೊಂಡ್ರೆ ನೀವು ರಿಯರ್ ABS ಬಂದ್ ಅದು. ಸೊ ಬೆಟರ್ ಆಫ್ ರೋಡ್ ಮಾಡ್ಬೋದು ಅವಾಗ. ಆ್ಯಂಡ್ ABSನು ಅಷ್ಟು ಜಲ್ದಿಯೇ ನಿಮಗೆ ಕಿಕ್ಕಿನ ಆಗಲ್ಲ ಅನ್ನಿಸ್ತದ, ಬಟ್ ಅಷ್ಟು ಜಲ್ದಿ ಕಿಕ್ಕಿನ ಆಗಲ್ಲ. ನೀವು ಏನಾರ ಆಫ್ ರೋಡ್ ಸಲಕ್ಕೆ ಅದ್ರ ಸಲಕ್ಕೆ ಬಿಗಿನರ್ ಇದ್ದೀರಿ ಅಂತಂದ್ರೆ ಈ ಗಾಡಿ ತೊಗೋಬೋದು ಆರಾಮ್ಸೆ. ಆ್ಯಂಡ್ KTM ಗಾಡಿ ಒಳಗೆ ನ್ಯೂಟ್ರಲ್ ಜಲ್ದಿ ಆಗಲ್ಲ, ಬಟ್ ಇದ್ರಾಗ ನ್ಯೂಟ್ರಲ್ ಐತೆ ನೋಡ್ರಿ ಜಲ್ದಿ. ಸೈಡ್ ಸ್ಟ್ಯಾಂಡ್ ಭಾಳ ದೊಡ್ಡದ, ಇದೇ ಹೇಳ್ತೀನಿ ನೋಡ್ರಿ. ಈಗ ಬಗ್ಗಲ್ರಿ ಗಾಡಿ ಈ ಸೈಡ್ ನೋಡ್ರಿ. ಈಗ ಗಾಡಿ ಬೀಳ್ತದೆ ಅಂತ ಅನ್ನಿಸ್ತು, ಬಟ್ ಬೀಳಲ್ಲ. ಭಾಳ ಅಪ್ರೈಟ್ ಇರ್ತದೆ ರೀ ಇದು ಪೊಸಿಷನ್. ನೋಡ್ರಿ ಈಗ ಎಷ್ಟು ಅಪ್ರೈಟ್ ನಿಂತ ಗಾಡಿ. ಇದ್ರಾಗ ಏನಾರ ಸ್ವಲ್ಪ ಮಿಸ್ಟೇಕ್ ಆಗಿವು ಮಾಡಿವು ಅಂತಂದ್ರೆ ಪ್ಲೀಸ್ ಕರೆಕ್ಟ್ ಮೀ ಇನ್ ದ ಕಾಮೆಂಟ್ಸ್. ಗಾಡಿರ ಏಕ್ ನಂಬರ್ ಅದ, ಫೀಲ್ರ ಏಕ್ ನಂಬರ್ ಅದ. ಗುರು ಅಣ್ಣ ಇನ್ನೊಂದು ಸಲ ಥ್ಯಾಂಕ್ಸ್ ಹೇಳ್ತೀನಿ ಗಾಡಿ ತಂದು ಕೊಟ್ಟಿದ್ದಕ್ಕೆ. ನೀವು ಭೀ ಏನಾರ ಪ್ಲ್ಯಾನ್ ಮಾಡತ್ತೀರಿ ತೊಗೋಬೇಕಂತ ಅಂದ್ಕೊಂಡ್ರ ಅಂದ್ರೆ ತೊಗೊಂಡ್ಬಿಡ್ರಿ ಗಾಡಿ. ಆರಾಮ್ಸೆ ನೀವು ಬಿಗಿನರ್ ಇದ್ದರೂ ನಿಮ್ಗೆ ಆರಾಮ್ಸೆ ಟ್ಯಾಕಲ್ ಆಗ್ತದೆ. ಒಂದು ತಿಂಗಳು ಹಂಗೆ ಓಡಿಸ್ರಿ, ದಿನ ಗಾಡಿ ತೆಗೀರಿ, ಬ್ರೇಕಿಂಗ್ ಪೀರಿಯಡ್ ಮುಗಿಸ್ಕೋರಿ, ಸರ್ವಿಸ್ ಓಡಿಸ್ಕೋರಿ, ಎಂಜಾಯ್ ಮಾಡಿರಿ. ಸೊ ಇವತ್ತಿನ ವೀಡಿಯೋನಾಗ ಇಷ್ಟೇ ಸಾಕು. ಸಿಗಮಂತ ಇನ್ನೊಂದು ವೀಡಿಯೋನಾಗ ಅಲ್ಲಿ ತನಕ ಟಾಟಾ ಬಾಯ್.